ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗಂತೂ ಸಮ್ಮರ್ ಸ್ಟಾರ್ಟ್ ಆಗಿದೆ. ಎಲ್ಲ ಹುಡುಗಿಯರಿಗೆ ಅಥವಾ ಹೆಣ್ಮಕ್ಳಿಗಂತೂ ತುಂಬ ಟೆನ್ಷನ್ ಆಗೋಗಿರುತ್ತೆ. ಯಾಕೆ ಅಂತಂದರೆ ಟ್ಯಾನಿಂಗ್. ನನಗೂ ಕೂಡ ತುಂಬ ಟ್ಯಾನ್ ಆಗಿದೆ. ನನ್ನ ಫೇಸ್ ಆಗಲಿ, ನೆಕ್ ಆಗಲಿ, ಮತ್ತು ಕೈ, ಈ ರೀತಿ ಟ್ಯಾನ್ ಆಗ್ತಾನೆ ಇರುತ್ತೆ. ನಾವು ಎಲ್ಲೇ ಬಿಸಿಲಿಗೆ ಹೋಗಿ ವಾಪಸ್ ಮನೆಗೆ ಬಂದಾಗ ನಮ್ಮ ಸ್ಕಿನ್ ಕಲರು ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಇದಕ್ಕೆಲ್ಲ ಒಂದೇ ಒಂದು ಸೊಲ್ಯೂಷನ್ ಅಂದರೆ ನೀವು ಮನೆಯಲ್ಲೇ ಟ್ಯಾನ್ ರಿಮೂವ್ ಮಾಡ್ಕೊಬಿಡೋದು. ಯಾಕಂದರೆ ನೀವು ಹೊರಗಡೆಯಿಂದ ಬರ್ತೀರಲ್ವ, ಬಿಸಿಲಿಗೆ ಎಕ್ಸ್ಪೋಸ್ ಆಗಿರ್ತೀರ, ಡಸ್ಟು, ಈ ರೀತಿ ನಿಮ್ಮ ಫೇಸ್ ಮೇಲೆ, ನಿಮ್ಮ ಸ್ಕಿನ್ ಮೇಲೆಲ್ಲ ತುಂಬ ಡಸ್ಟ್ ಇರುತ್ತೆ. ಹೋಗಿಸ್ಕೊಳ್ಳೋದು ಮನೆಯಲ್ಲೇ ಅದು ನಿಮಗೆ ಕ್ವಿಕ್ಕಾಗಿ ಇನ್ಸ್ಟೆಂಟ್ ರಿಸಲ್ಟ್ ಕೊಡಬೇಕು. ಹಾಗೆಯೇ ನಮ್ಮ ಸ್ಕಿನ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಬಾರ್ದು ಅಂತಂದರೆ ಈ ಒಂದು ರೆಮಿಡಿಯನ್ನು ಪಕ್ಕ ನೀವು ಫಾಲೋ ಮಾಡಲೇಬೇಕು. ಸೊ ಅದಕ್ಕೆ ನಾವು ಫಸ್ಟು ನಮ್ಮ ಫೇಸ್ಗೆ ಮತ್ತು ಕೈಗೆ ಸ್ಕ್ರಬ್ನ ಮಾಡ್ಕೊಳ್ಬೇಕು. ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಇರುವಂಥ ಡೆಡ್ ಸ್ಕಿನ್ ಏನಿರುತ್ತೆ ಅದು ರಿಮೂವ್ ಆಗುತ್ತೆ. ಅಂದರೆ ನಮ್ಮ ಸ್ಕಿನ್ ಮೇಲೆ ಒಂದು ಫಸ್ಟ್ ಲೇಯರ್ ಏನಿರುತ್ತೆ ಡೆಡ್ ಸ್ಕಿನ್ ಅಂತ, ಅದನ್ನ ರಿಮೂವ್ ಮಾಡೋದಕ್ಕೆ ಫಸ್ಟು ನಾವು ಸ್ಕ್ರಬ್ನ ರೆಡಿ ಮಾಡ್ಕೊಳ್ಳೋಣ. ಸ್ಕ್ರಬ್ ಮಾಡೋದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು, ತುಂಬ ಜಾಸ್ತಿ ಏನು ಬೇಕಾಗೋದಿಲ್ಲ. ಸೊ ಅದಕ್ಕೆ ನಾವು ಫಸ್ಟ್ ಏನು ಮಾಡೋಣ ಅಂದರೆ ಈ ರೀತಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ನೀವು ಯಾವ ಬೌಲ್ನ ಬೇಕಾದ್ರೂ ತೊಗೊಳ್ಬೋದು. ಸೊ ಇದಕ್ಕೆ ನಾನು 1 ಸ್ಪೂನಷ್ಟು ರೈಸ್ ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಹಾಕ್ಕೊಳ್ಬೋದು. ಸೊ ಇದಕ್ಕೆ ನಾನು ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ಏನಾಗುತ್ತೆ ತುಂಬ ಎಫೆಕ್ಟಿವ್ ಆಗಿರುತ್ತೆ, ತುಂಬ ಬೇಗ ರಿಸಲ್ಟ್ ಕೊಡುತ್ತೆ. ಇದನ್ನು ಡ್ರೈ ಸ್ಕಿನ್ ಇರೋರು ವೀಕ್ಲಿ ಒಂದು 3 ಟೈಮ್ಸ್ ಮಾಡಿ. ಆಯಿಲಿ ಸ್ಕಿನ್ ಇದ್ದರೆ ನೀವು ರೆಗ್ಯುಲರಾಗಿ ಮಾಡ್ತಾನೆ ಇರಿ. ಡೈಲಿ ಒನ್ಸ್ ಅಥವಾ 2 ಡೇಸ್ಗೆ ಒನ್ಸ್ ಮಾಡಿದರೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಡ್ರೈ ಸ್ಕಿನ್ ಇರೋರಿಗೆ ಅಂದರೆ ಜಾಸ್ತಿ ಸ್ಕ್ರಬ್ ಮಾಡ್ತಾ ಇದ್ರೆ ಡ್ರೈ ಆಗೋಗುತ್ತೆ ಸ್ಕಿನ್ನು. ಸೊ ಅದಕ್ಕೆ ಡ್ರೈ ಸ್ಕಿನ್ ಅವರು ಸ್ವಲ್ಪ ಅವಾಯ್ಡ್ ಮಾಡಿ. ನಾನು ಇದ್ರ ಜೊತೆಗೆ 1 ಸ್ಪೂನಷ್ಟು ಮೊಸರನ್ನ ಹಾಕೊಂತೀನಿ. ಮೊಸರು ನಿಮ್ಮ ಸ್ಕಿನ್ನ ಸಾಫ್ಟ್ ಮಾಡುತ್ತೆ. ಸೊ ತುಂಬಾ ಒಳ್ಳೆಯದು ಮೊಸರನ್ನ ಸ್ಕಿನ್ಗೆ ಹಾಕೊಳ್ಳೋದ್ರಿಂದ. ಸೊ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದು ಪೇಸ್ಟ್ ಥರ ಮಾಡ್ಕೊಳ್ಳಿ. ತೆಳ್ಳು ಮಾಡ್ಕೊಂಡ್ರೆ ಏನಾಗುತ್ತೆ, ಎಲ್ಲ ಮುಖದ ಮೇಲೆ ನಡೆಯುತ್ತೆ. ಸೊ ಒಂದು ಕ್ರೀಮ್ ಥರ ಇದನ್ನು ನೀವು ಫೇಸ್ಗೆ, ಕೈಗೆ, ಕಾಲಿಗೆ, ನೆಕ್ಗೆ, ಬಾಡಿಗೆ ಎಲ್ಲರಿಗೂ ಹಾಕ್ಕೊಂಡು ಸ್ನಾನ ಮಾಡೋಕ್ಕೆ ಮುಂಚೆ ಒಂದು 10 ಮಿನಿಟ್ಸ್ ಇದನ್ನು ಸ್ಕ್ರಬ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಡೈಲಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬ ಒಳ್ಳೆಯದು, ತುಂಬ ಯೂಸ್ಫುಲ್. ಇದು ನೋಡಿ, ನಾನು ಫಸ್ಟ್ ನನ್ನ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಈವನ್ ಆಗಿ ಹಾಕೊಳ್ಳಿ ಸ್ಕಿನ್ಗೆ. ಕೈಯಲ್ಲಿ ಈ ರೀತಿ ಜೆಂಟಲ್ ಆಗಿ ಮಸಾಜ್ ಮಾಡ್ಕೊಳ್ಳಿ. ತುಂಬ ರಫ್ ಆಗಿ ಉಜ್ಜಕ್ಕೆ ಹೋಗಬೇಡಿ. ನಾನು ಸ್ಕ್ರಬ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಮುಖನ ಉಜ್ಜಬಾರ್ದು. ಯಾಕಂದರೆ ಡೆಡ್ ಸ್ಕಿನ್ ಜೊತೆ ನಿಮಗೆ ಇನ್ನೊಂದು ಲೇಯರ್ ಸ್ಕಿನ್ ಇಟ್ಕೊಂಡ್ಬಿಡುತ್ತೆ. ಸೊ ನೋಡಿ, ನೆಕ್ ಹಾಕಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಿಮಗೆ ತುಂಬ ಡೌಟ್ ಇದ್ದರೆ ಫಸ್ಟು ಕೈಗೆ ಹಾಕೊಂಡು ನೋಡಿ ಅಥವಾ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಬಟ್ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾನು ನಿಮಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನನ್ನ ಕೈಗೆ ಕೂಡ ಇದೇ ರೀತಿ ಹಾಕೊಳ್ತೀನಿ. ಸೊ ನೋಡಿ, ನಾನು ಕೈಗೂ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾನೀಗ ಒಂದು ಕೈಗೆ ಮಾತ್ರ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇನ್ನೊಂದು ಕೈ ಹಾಗೇ ಇದೆ. ಸೊ ಈ ಸ್ಕಿನ್ಗೂ ಇಲ್ಲಿ ಸ್ಕಿನ್ಗೂ ತುಂಬ ಡಿಫ್ರೆನ್ಸ್ ಇದೆ. ನಾನು ಯಾಕಂದರೆ ಸ್ಲೀವ್ಸ್ ಹಾಕ್ಕೊಳ್ಬೇಕಾದ್ರೆ ಎಲ್ಲರಿಗೂ ಅದೇ ರೀತಿ ಆಗುತ್ತೆ ನೋಡಿ. ಈ ಸ್ಕಿನ್ ಡಿಫ್ರೆಂಟ್ ಬರುತ್ತೆ. ಹಾಗೆ ನಮ್ಮ ನೆಕ್ ಸ್ಕಿನ್ನು, ಫೇಸ್ ಸ್ಕಿನ್ನು ತುಂಬ ಡಿಫ್ರೆನ್ಸ್ ಇರುತ್ತೆ. ಜೆಂಟಲಾಗಿ ಮಸಾಜ್ ಮಾಡಿ, ಒಂದು 2 ಮಿನಿಟ್ಸ್ ತುಂಬ ಜೆಂಟಲಾಗಿ ಮಸಾಜ್ ಮಾಡಿ. ಈ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ವ ನೋಸ್ ಹತ್ರ, ಇದೆಲ್ಲ ಚೆನ್ನಾಗಿ ಹೋಗುತ್ತೆ. ಮತ್ತು ನಿಮ್ಮ ಫೇಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ನೀವು ಈ ರೀತಿ ಮಸಾಜ್ ಮಾಡೋದ್ರಿಂದ. ಪ್ಯಾಕೆಲ್ಲ ಹಾಕೋಕೆ ಮುಂಚೆ ಅಂತ ಸ್ಕ್ರಬ್ ಮಾಡೋದು ಮುಂಚೆ ಫೇಸ್ನ ಚೆನ್ನಾಗಿ ತೊಳ್ಕೊಳ್ಬೇಕು. ಯಾವುದೇ ಕ್ರೀಮ್ ಹಾಕಿರಬಾರ್ದು. ಕೈಗೆ ತುಂಬ ಡಿಫ್ರೆನ್ಸ್ ಇದೆ. ಚೆನ್ನಾಗಿ ಡ್ರೈ ಆದಮೇಲೆ ನಾವು ಇದನ್ನು ಹೋಗಿ ವಾಶ್ ಮಾಡ್ಕೊಳ್ಬೇಕು. ಓಕೆನಾ? ನೋಡಿ, ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ನೋಡಿ, ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ರೀತಿ ಒಂದು ಸಾಫ್ಟ್ ಟವಲ್ನ ಇಟ್ಕೊಂಡು ಜೆಂಟಲಾಗಿ ಈ ರೀತಿ ಒರೆಸ್ಕೊಳ್ಳಿ, ತುಂಬ ಉಜ್ಜಬೇಡಿ. ಸೊ ಈ ರೀತಿ ಟ್ಯಾಪ್ ಮಾಡಿಕೊಂಡ್ರೆ ಸಾಕು. ನೋಡಿ, ನನ್ನ 2 ಕೈನ
ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಇಲ್ಲಿ. ನಾನು ಒಂದು ಕೈಗೆ ಮಾತ್ರ ಹಚ್ಚಿದ್ದು, ಈಗಲೇ ಗೊತ್ತಾಗ್ತಿದೆ ಅಲ್ವಾ ನಿಮಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ನನ್ನ ಕೈಗೆ, ಈ ಕೈಗೆ ನಾನು ಹಚ್ಕೊಂಡಿದ್ದು. ಸೊ ನನ್ನ ಎರಡು ಕೈ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ನನ್ನ ಫೇಸ್ ಕೂಡ ಎಷ್ಟು ಶೈನಿಂಗ್ ಅನಿಸ್ತಾ ಇದೆ ಇವಾಗ. ಜಸ್ಟ್ ಸ್ಕ್ರಬ್ ಮಾಡಿದ್ದಕ್ಕೆ ಇನ್ನು ನಾವು ಫೇಸ್ ಪ್ಯಾಕ್ ಕೂಡ ಹಾಕಬೇಕಾಗುತ್ತೆ. ಸೊ ಫೇಸ್ ಪ್ಯಾಕ್ ಹಾಕೋಕ್ಕೂ ಮುಂಚೆನೇ ನೋಡಿ ಎಷ್ಟು ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಎಷ್ಟು ಡಾರ್ಕ್ ಇದೆ ಈ ಕಡೆ ಕೈ, ಇದು ಎಷ್ಟು ಬ್ರೈಟ್ ಆಗಿದೆ ನೋಡಿ, ಗೊತ್ತಾಗ್ತಿದೆ ಅಲ್ವಾ. ಸೊ ನಾನು ಇದಕ್ಕೇನು ಮೇಕಪ್ ಮಾಡಿಲ್ಲ, ನಿಮ್ಮ ಮುಂದೆನೇ ಕೈನ ಒರೆಸ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು. ಸೊ ಇವಾಗ ನಾವು ಫೇಸ್ ಸ್ಕ್ರಬ್ ಮಾಡಿದ್ದಾಯಿತು. ಸೊ ಇದಕ್ಕೆ ಫೇಸ್ ಪ್ಯಾಕ್ನ ಹಾಕ್ಕೊಳ್ಬೇಕು. ಸೊ ಫೇಸ್ ಪ್ಯಾಕ್ ಹಾಕೋದಕ್ಕೂ ಕೂಡ ತುಂಬ ಕಡಿಮೆನೇ ಇಂಗ್ರೀಡಿಯೆಂಟ್ಸ್. ಬನ್ನಿ ನೋಡೋಣ ಏನಂತ. ನಾವಿಲ್ಲಿ ಫೇಸ್ ಪ್ಯಾಕ್ನ ಮಾಡೋದಕ್ಕೆ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಸೊ 1 ಸ್ಪೂನ್ ಕಡಲೆ ಹಿಟ್ಟು, ಎಲ್ಲರ ಮನೆಯಲ್ಲೂ ಇರುತ್ತೆ ಕಡಲೆ ಹಿಟ್ಟು ಆಲ್ಮೋಸ್ಟು. ಹನಿನ ಹಾಕೊಳ್ತಾ ಇದ್ದೀನಿ, ಡಾಬರ್ ಹನಿ, ಚೆನ್ನಾಗಿದೆ. ಸೊ ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನ್ ಅಷ್ಟು ಹನಿನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಹಾಲು, ಪ್ಯಾಕೆಟ್ ಹಾಲಾದರೂ ಹಾಕ್ಬೋದು ಅಥವಾ ಮನೆ ಹಾಲಾದರೂ ಹಾಕ್ಬೋದು. ನೀವು ಕಾಯಿಸೋದಕ್ಕೆ ಮುಂಚೆ ರಾ ಮಿಲ್ಕ್ ಇರುತ್ತಲ್ವ, ಅದನ್ನು ಹಾಕಿದ್ರೆ ಬೆಟರು, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಕ್ಲೆನ್ಸ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು. ಸೊ ಇದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮೂರೇ ಸಾಕು. ಬ್ರೈಟ್ ಮಾಡುತ್ತೆ. ಜೇನುತುಪ್ಪನ ನೀವು ಹಾಗೇನೆ ಪ್ಲೇನ್ ಜೇನುತುಪ್ಪ ಏನಿರುತ್ತೆ ನಿಮ್ಮ ಫೇಸ್ಗೆ ಹಾಕೋದ್ರಿಂದ ಡೈಲಿ ಹಾಕ್ಬಿಟ್ಟು ಒಂದು 15 ಮಿನಿಟ್ಸ್ ಬಿಡೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ಯಂಗ್ ಆಗುತ್ತೆ. ಸೊ ಈ 3 ಇಂಗ್ರೀಡಿಯೆಂಟ್ಸ್ ತುಂಬಾ ಒಳ್ಳೆಯದು ಸ್ಕಿನ್ಗೆ. ಈ ರೀತಿ ಒಂದು ಪೇಸ್ಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈಗ ನಾನು ಇದನ್ನ ಸ್ಕಿನ್ಗೆ ಅಪ್ಲೈ ಮಾಡ್ತೀನಿ. ಸೊ ನೋಡಿ, ಇವಾಗ ನಾನು ಒಂದು ಕೈಗೆ ಮಾತ್ರ ಹಾಕೊಂಡಿದ್ದೀನಿ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂತ ಹೇಳಿ ನಾನು ಒಂದು ಕೈಗೆ ಮಾತ್ರ ಹಾಕೊಂಡು ತೋರಿಸ್ತಾ ಇದ್ದೀನಿ. ನೀವು 2 ಕೈಗೂ ಹಾಕೊಳ್ಳಿ. ಸೊ ನೀಟಾಗಿ ಹಾಕಿದ್ದೀನಿ ನೋಡಿ, ಫೇಸ್ಗೆ ಕೂಡ ಹಾಕಿದ್ದೀನಿ. ಇದನ್ನು ನೀವು ಒಂದು 15 ಮಿನಿಟ್ಸ್ ಹಾಗೆ ಬಿಡಿ, ಏನು ಮಾಡೋಕ್ಕೆ ಹೋಗಬೇಡಿ. ಸೊ 15 ಮಿನಿಟ್ಸ್ ಆದಮೇಲೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದಾದಮೇಲೆ ಮತ್ತೆ ನೋಡೋಣ. ಸೊ ನೋಡಿ, ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೂ ಏನು ಹಾಕಿ ಇವಾಗ ನೋಡಿ ನಿಮ್ಮ ಸ್ಕಿನ್ ಟೋನ್ ಹೇಗಿದೆ. ಈ ಹ್ಯಾಂಡ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ದೂರದಿಂದ ಗೊತ್ತಾಗುತ್ತೆ. ನಮ್ಮ ಸ್ಕಿನ್ ನೋಡಿ ಇವಾಗ ಎಷ್ಟು ಬ್ರೈಟ್ ಅನಿಸ್ತಾ ಇದೆ ಮುಂಚೆಗಿಂತ. ಸೊ ಇವಾಗ ನೋಡಿ ಇಲ್ಲಿ ಎಷ್ಟು ಡಾರ್ಕ್ ಇದೆ, ಇವಾಗ ನೋಡಿ ಎಷ್ಟು ಡಾರ್ಕ್. ಸೊ ನೋಡಿದ್ರಲ್ವ ಹೇಗೆ ನಮ್ಮ ಸ್ಕಿನ್ನ ಟ್ಯಾನ್ನ ರಿಮೂವ್ ಮಾಡೋದು. ಅದು ಈ ಸಮ್ಮರಲ್ಲಿ ಅಂತೂ ತುಂಬಾ ಇಂಪಾರ್ಟೆಂಟು. ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಾಗೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.